ಇದ್ದಾರೆ ಅಲ್ವಾ? ಅದು ಯಾರ ಮಾಧ್ಯಮದಲ್ಲಿ ಮಾಡಿದ್ರೆ ಅವ್ರ ಮೇಲೆ ಆಕ್ಷನ್ ಹಾಕ್ಬೇಕು. ಹೌದು, ತನಿಖೆ ಆಗಿ ಮಾಡಿ ಅವ್ರಿಗೆ ಏನ್ ಶಿಕ್ಷೆ ಆಗ್ಬೇಕು. ಇಲ್ಲದಿದ್ದ ಪಕ್ಷದಲ್ಲಿ ನಮ್ಮ ಕನ್ನಡ ಪರ ಸಂಘಟನೆಗಳು ಎಷ್ಟಿದೆಯೋ ಅಷ್ಟು ಸೇರಿ ಮುಂದಿನ ದಿವಸದಲ್ಲಿ KJP ದೊಡ್ಡ ಹೋರಾಟವನ್ನ ಹಮ್ಮಿಕೊಳ್ಳಲಾಗತ್ತೆ. ಇನ್ನೊಂದೇನಂದ್ರೆ ನಮ್ಮ ಮಾಧ್ಯಮ ವರ್ಗದಲ್ಲಿ ಎಲ್ಲಾರ್ಗು ಹೇಳ್ತೀನಿ ನೋಡಿ, ಯಾವುದೇ ಸರ್ಕಾರದ ಸಭೆಗಳಲ್ಲಾಗ್ಲಿ ಯಾವುದೇ ಆಗಿರ್ಲಿ ಕನ್ನಡ ಭಾಷೆ ಮಾತಾಡಿ ಅಂತ ನೀವೇ ಹೇಳಿ, ತೊಂದ್ರೆ ಏನಿಲ್ಲ. ಅದು ಕನ್ನಡ ಮಾತಾಡಿ ನಂತರ ಯಾವ ಭಾಷೆಗಾದ್ರೂ ಸಲಹೆ ಅಂದ್ಕೊಳ್ಳಿ. ಯಾಕಂದ್ರೆ ಇಲ್ಲಿ ತಮಿಳಿಯನ್ಸ್ ಜಾಸ್ತಿ ಇದ್ದಾರೆ, ನಾವು ತಮಿಳ್ ಮಾತಾಡಬೇಡಿ ಅಂತ ಹೇಳ್ತಿಲ್ಲ. ಮೊದಲು 2 ಮಾತಾದ್ರೂ ಆಗ್ಲಿ ಕನ್ನಡದಲ್ಲಿ ಮಾತಾಡ್ಬಿಟ್ಟು ನಂತರ ಅವ್ರಿಗೆ ಅರ್ಥ ಆಗಲ್ಲ. ಯಾಕೆ ಗೊತ್ತ, ಮಲೆಯಲ್ಲಿ ಈಗ ವಿಲೇಜ್ಗೆ ಹೋದ್ರೆ ತೆಲುಗು ಮಾತಾಡ್ತಾರೆ, ನಾವು ಹೋಗ್ಬಿಟ್ಟಲ್ಲ ಕನ್ನಡನೇ ಮಾತ್ರ ಅವ್ರ ಬ್ರೈನ್ಗೆ ಅರ್ಥ ಅಲ್ಲ. ಅದರಿಂದ ನಾವೇನ್ ಹೇಳ್ತೀವಿ, ಸರಿ ಫಸ್ಟ್ ನೀವು ಕನ್ನಡದಲ್ಲಿ ಮಾತಾಡಿ ನಂತರ ಮಾತಾಡಿ. ಎಲ್ಲಾ ಅಂಗಡಿ ಮುಗ್ಗಟ್ಟುಗಳಲ್ಲಿ ಇರೋರಿಗೆ ಮಾಧ್ಯಮದ ಮುಂದೆ ಏನ್ ಹೇಳ್ತೀವಿ ಅಂದ್ರೆ 65ರಷ್ಟು ಕನ್ನಡವನ್ನು ಬಳಸಿ ಇನ್ನ ಮಿಕ್ಕಿದ ಇದನ್ನ ನೀವು ಯಾವ ಭಾಷೆದಲ್ಲೇ ಹಾಕೊಳ್ಳಿ, ಫಸ್ಟ್ ನಮಗೆ ಕನ್ನಡ ಪ್ರಿಫರ್ಸ್ ಕೊಡಿ ಅಂತ ನಾವು ಬೇಡ್ಕೊಂತೀವಿ. ಅದೇ ನಾನು ಹೇಳಿದೆ, ಅದೇ ಮಾತನ್ನ ನಾನು ಹೇಳಿದೆ, ಬೇರೆ ಯಾವ್ದು ತಪ್ಪು ಮಾತಾಡಿಲ್ಲ. ಬೇಕಾದ್ರೆ ಬರ್ಕೋಬಹುದು, ಅದನ್ನ ಬರಿತೀವಿ. ಇವತ್ತು ಅದನ್ನ ಸಬ್ಜೆಕ್ಟೇ ಬಂದಿಲ್ಲ, ಅದು ಬರೆಯೋಕೆ ಯಾರು ಮುಂದೂ ಬಂದಿಲ್ಲ, ಅದು ಮಾಡಿಲ್ಲ. ಅದು ಮಾಡಿದ್ರೆ ಯಾವ್ದೋ ಒಂದು ಡಿಸ್ಕಷನ್ಗೆ ನಮ್ನ ಟಾರ್ಗೆಟ್ ಮಾಡ್ತಾರಲ್ಲ, ಆ ಆವೇಶದಲ್ಲಿ ಮಾಡಿದೆ. ರಾಜಕೀಯ ಷಟೇಂದ್ರ ಇದು ಮಾಡಿರೋದು 100%. ಆ ವಿಡಿಯೋ ನೋಡಿ. ನಾನು ಮಾತಾಡೋ ಟೈಮ್ನಲ್ಲಿ ಕನ್ನಡ ದೊಡ್ಡದಾಗಿರ್ಬೇಕನ್ನ ಕಟ್ಟು. ನಮ್ಮ ಹೊರದೇಶ ರಾಜ್ಯದಲ್ಲಿ ನಾವು ಕನ್ನಡ ಬರೆಯಕ್ ಆಗುತ್ತೆ ಅಂತ ಕಟ್ಟು. ನಾನು ಕನ್ನಡದವ್ರ ಹತ್ರ ಕ್ಷಮೆ ಕೇಳಿದ್ದು ಕರೆಕ್ಟ್ ಹೇಳ್ತೀನಿ, ಅದು ಕಟ್ಟು. ತಮಿಳಿನಲ್ಲಿ ಬರೀರಿ, ಈ ಬರೀ ಯಾವನ್ ಬರ್ತಾರೆ ನೋಡ್ಕೊಳ್ತೀನಿ ಅಂತ ಆವೇಶ ಮಾತಿದ್ದೆ ನೋಡಿ, ಅದನ್ನ ಹೈಲೈಟ್ ಮಾಡ್ಬಿಡಿ. ಮೈಸೂರ ಮಲ್ಲಿಗೆ KGF ನಲ್ಲಿ SP ಸಾಹೇಬ್ರು ಒಳ್ಳೇದ್ ಬಂದಿದ್ದಾರೆ, ಒಳ್ಳೇದ್ ಮಾಡ್ತಾ ಇದ್ದಾರೆ, ಒಳ್ಳೆ ಬ್ಯೂಟಿಫುಲ್ SP. ನಾವು ಪಿಕ್ಚರ್ ನಲ್ಲಿ ನೋಡಿದೀವಿ, SP ಸಾಂಗ್ಲೆ ಅಣ್ಣ ಅದು ಅಂತ ನಾವು SP ಬಗ್ಗೆ ಮಾತಾಡಿದ್ವಿ. ಆ ರಿಯಲ್ ಹೀರೋ KGF SP ಇವತ್ತು. ರಿಯಲ್ ಹೀರೋ KGF SP. ಅವರು ಬಂದ್ಬಿಟ್ಟು ಇದನ್ನ ಬಿಡೋದೇ ಇಲ್ಲ. ಯಾಕಂದ್ರೆ ನಮ್ಗೆ ನ್ಯಾಯ ಧರ್ಮ ಬೇಕು. ನಾನು ಧರ್ಮವಾಗಿ ನ್ಯಾಯವಾಗಿ ನಡೆಯೋನು. ಈ ನ್ಯಾಯ ಸಿಗುತ್ತೆ. ನಮ್ಮ SP ಸಾಹೇಬರು ಮೇಲೆ ನಂಬಿಕೆ ಇದೆ. ಅದರಿಂದ ಇದು ಕೂಡಲೇ ಸಿಗ್ತಾರೆ, ಯಾರು ಮಾಡಿದ್ದಾರೆ ಅಂದ್ರೆ ಕೂಡಲೇ ಸಿಗ್ತಾರೆ. நமது தங்கவயல் பகுதியில் கன்னடம் மற்றும் தமிழ் மக்கள் பல ஆண்டுகளாக சகோதரத்துடன் ஒற்றுமையுடன் வாழ்ந்து வருகின்றனர். இந்த ஒற்றுமையை சீர்குலைக்கும் வகையில் சமீபத்தில் திரு வள்ளல் வி முனுசாமி அவர்கள் பேசிய வீடியோவை தவறாக சித்தரித்து எடிட் செய்து பதிவேற்றியுள்ளனர். இது வன்மையாக கண்டிக்கத்தக்க செயலாகும். இதனால் கன்னடம் மற்றும் தமிழ் மக்களுக்கிடையிலான ஒற்றுமையை பாதிக்கும் முயற்சி எனவும் இதனை பதிவேற்றியவர்களுக்கு எதிராக கடுமையான நடவடிக்கை எடுக்கப்படும் எனவும் தெரிவிக்கப்பட்டுள்ளது. இன்று PWT கெஸ்ட் ஹவுஸில் நடைபெற்ற பத்திரிகையாளர் சந்திப்பில் கன்னட அமைப்பினரும் திரு வள்ளல் வி முனுசாமி அவர்களும் கலந்து கொண்டு இத்தகைய எடிட் செய்யப்பட்ட வீடியோக்களை யாரும் நம்ப வேண்டாம், இதை பரப்பியவர்கள் மீது கடுமையான நடவடிக்கை எடுக்கப்படும் என்று தெரிவித்தனர். ஒற்றுமையை காப்பது நமது பொறுப்பு, அதுவே நமது வலிமை. KGF ನಲ್ಲಿ ಇಲ್ವಾ ದೊಡ್ಡ ದೊಡ್ಡ ಸಾಹಿತಿಗಳಿಲ್ವಾ, ಅವರೆಲ್ಲ ಬಂದ್ಬಿಟ್ಟು ನಾನು ಬಿಡ್ತಾ ಇದ್ರ? ನನ್ನ ಅರ್ಥ ಮಾಡ್ಕೊಂಡು ನಾನು ಎಂತವನು ಅಂತ ಗೊತ್ತು. ಕನ್ನಡ ಪ್ರೇಮಿ ನಾನು. KGF ನಲ್ಲಿ ಕನ್ನಡ ಪ್ರೇಮಿ. ಒಂದು ಕನ್ನಡ ರಾಜ್ಯೋತ್ಸವ ಆಗ್ಲಿ ಬೇರೆ ಪ್ರೋಗ್ರಾಮ್ ಯಾವ್ದಾದ್ರು ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡಿಯೋನು ನಾನು. ಅದನ್ನ ಇಷ್ಟಪಟ್ಟೆ ನಮ್ಗೆ ಈ KGF ನಲ್ಲಿ ಇರೋ ಸಂಘಟನೆ ಇಷ್ಟೊತ್ತಿಗೆ ಎಷ್ಟು ಜನ ಎದ್ದೇಳಬೇಕು, ಎಷ್ಟು ಬೆಂಕಿ ಹತ್ಕೊಂಡಿರ್ಬೋದು, ಅವ್ರಿಗೆಲ್ಲ ವಿವರಣೆ ನಾನು ಹೇಳಿದೆ, ತೋರಿಸಿ ಇದು ಮಾಡಿದ್ರೆ ಅವ್ರಿಗೆ ಅರ್ಥ ಮಾಡ್ಕೊಂಡ್ರು ವಲ್ಲಲ್ ಮುನ್ಸ್ವಾಮಿ ಅಂತವನೆಲ್ಲ ಇದು ರಾಜಕೀಯ ಉದ್ದೇಶದಿಂದ ಇದು ಮಾಡಿರೋದು ಹಂಗಂತ ಎಲ್ಲರಿಗೂ ಗೊತ್ತು. ಹೌದು. ಬದಲಾವಣೆ ಮಾಡೋ ಸಂದರ್ಭದಲ್ಲಿ ನೀವು ಅಲ್ಲಿ ಸೌಹಾರ್ದವಾಗಿ ಪಕ್ಷ ಬಿಟ್ಕೊಂಡ್ರ ಅಥವಾ ಏನಾದ್ರು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದ್ರ? ಸರ್, ಅದು ನನ್ನ ಜನತೆಗೆ ನನಗೊಂದು ಪ್ಲಾಟ್ಫಾರ್ಮ್ ಮಾಡ್ಬೇಕು. ನಾನು ಬಡವನು, ನಾನು ದಲಿತು. ನಾನು ಬಂದ್ಬಿಟ್ಟು ಈ ದಲಿತ ವರ್ಗಕ್ಕೆ ನಾನು ಏನಾದ್ರು ಒಂದು ಮಾಡ್ಬೇಕಾದ್ರೆ ಯಾವ್ದಾದ್ರು ಒಂದು ಪಕ್ಷನೋ ಒಂದು ಪ್ಲಾಟ್ಫಾರ್ಮ್ ಇರ್ಬೇಕು. ಅದರಿಂದ ಇವಾಗ ಈ ಸಂಘಟನೆಯಲ್ಲಿ ಇದ್ದು ಕೂಡ ಬಡವ್ರಿಗೆ ನಾವು ಸೇವೆ ಮಾಡ್ಬೋದು. ಆ ರೀತಿನಲ್ಲಿ ನನಗೆ ಎಲ್ಲಿ ಚೆನ್ನಾಗಿರುತ್ತೋ ಅಲ್ಲಿ ಬಂದಿದ್ದೀನಿ. ಆ ರಾಜಕೀಯವಾಗಿ ಮಾಡ್ಬೋದು. KGF ನಲ್ಲಿ ಇನ್ನೊಂದು KGF ನಲ್ಲಿ ಯಾರಾದ್ರೂ ಒಬ್ಬನ ಮುಂದೆ ಬರ್ತಾನೆ, ಅವನ ಹೆಸರು ತಕೊಂಡ್ರೆ ಅವ್ರನ್ನ ತುಳಿದು ಬಿಡ್ತಾರೆ. ಅವ್ರು ಯಾರಂತ ನನಗೆ ಗೊತ್ತು. ನನಗೆ ಯಾರ್ಯಾರ ಮೇಲೆ ನನಗೆ
ಡೌಟ್ ಇದೆಯೋ ಅವ್ರ ಮೇಲೆಲ್ಲ ನಾನು ಬಂದ್ಬಿಟ್ಟು ಇವತ್ತು ಪೊಲೀಸ್ ಆಫೀಸರ್ಸ್ಗೆಲ್ಲ ಇನ್ಫಾರ್ಮೇಶನ್ ಕೊಟ್ಟು ನಾನೇ ಬರೆದು ಕೊಟ್ಟಿದ್ದೀನಿ. ಕೂಡಲೇ ಬಂದ್ಬಿಟ್ಟು ಇದ್ರ ಮೇಲೆ ಕ್ರಮ ತಕೊಂಡು ಅವರು ಇದು ಮಾನ ನಷ್ಟ ಇದು ಒಂದು ಕೇಸ್ ಒಂದು ಹಾಕಿ ಅವ್ರನ್ನ ನಾನು ಸುಮ್ಗೆ ಬಿಡಲ್ಲ. ಇದು ಯಾಕಂದ್ರೆ ಇದು ನನಗ್ ಮಾಡಿರೋ ಅವಮಾನ ಇಲ್ಲ, ಕನ್ನಡಿಗರಿಗೆ ಮಾಡಿರೋ ಅವಮಾನ. ನಾನು ಇದನ್ನ ಸುಮ್ನೆ ಬಿಡಲ್ಲ. ಯಾರು ತಪ್ಪು ಮಾಡಿದ್ದಾರೆ, ನಾನ್ ತಪ್ಪು ಮಾಡಿದ್ರೆ ನಾನು ಶಿಕ್ಷೆ ಅನುಭವಿಸ್ತೀನಿ. ನಾನೇ ತಪ್ಪು ಮಾಡಿದ್ರೆ ಕೂಡ ನಾನು ಶಿಕ್ಷೆ ಅನುಭವಿಸ್ತೀನಿ. ಇದು ನನ್ನ ಪರವಾಗಿ ಯಾರು ನಾನು ಬ್ಲೇಮ್ ಮಾಡಿದ್ದಾರೆ ಅವ್ರು ಶಿಕ್ಷೆ ಅನುಭವಿಸ್ಲೇಬೇಕು. ನಾನು ಇದನ್ನ ಅಷ್ಟು ಈಸಿಯಾಗಿ ನಾನು ಬಿಡಲ್ಲ. ಯಾಕಂದ್ರೆ ನಾನು ಒಳ್ಳೆ ಹೆಸರು ತಗೊಂಡು ನಾನು ನನ್ನ ರಾಜ್ಯಕ್ಕೆ ಕೆರಿಯರ್ನ ಔಟ್ ಮಾಡಕ್ಕೆ ಖಾಲಿ ಮಾಡ್ಬೇಕು ಅನ್ನೋಂತ ಉದ್ದೇಶದಿಂದ ಇದು ಮಾಡಿದ್ದಾರೆ ಅಂತ. ಸರ್, ಜೈ ಭೀಮ್, ಜೈ ಕರ್ನಾಟಕ ಎಲ್ಲರಿಗೂ. ಮೊದಲನೇದಾಗಿ ಏನಪ್ಪಾ ಇವತ್ತು ಎಲ್ಲರೂ ಮಾಧ್ಯಮದವ್ರು ಕರೆದಿರೋದಂದ್ರೆ, ನಮ್ಮದು ಕನ್ನಡ ಜಾಗೃತಿ ವೇದಿಕೆ ಕೆಜಿಎಫ್ ತಾಲೂಕು ಅಧ್ಯಕ್ಷರಾಗಿ ನಾವು ಕೆಲಸ ಮಾಡ್ತಾ ಇದ್ದೀನಿ. ಇದರಲ್ಲಿ ಮಾಧ್ಯಮದಲ್ಲಿ ಒಂದು ವಿಡಿಯೋ ಬರುತ್ತೆ. ಆ ವಿಡಿಯೋದಲ್ಲಿ ಹೆಂಗಿರತ್ತೆ ಅಂದ್ರೆ, ಈ ನಮ್ಮ ತಮಿಳಿಗರು ಕನ್ನಡಿಗರು ಬೇರೆಗಿಲ್ಲ. ಈಗ ನಾವು ಎಲ್ಲರೂ ಅಣ್ಣ ತಮ್ಮಂದ್ರಾಗಿ ಬದುಕ್ತಾ ಇದೀವಿ. ನಮ್ಮಲ್ಲಿ ಕಿಚ್ಚು ಎಬ್ಸೋ ತರ ಒಂದು ವಿಡಿಯೋ ವೈರಲ್ ಆಗ್ಬಿಟ್ಟಿದೆ. ಅದು ಎಲ್ಲಿ ಗಂಟ ಹೋಗಿದೆ ಅಂದ್ರೆ ಇಡೀ ರಾಜ್ಯದಂತೆ ಹೋಗಿದೆ. ಆ ವಿಡಿಯೋನ ನೋಡಿ ಈಗ ನಮ್ಗೆ ಏನಾಗ್ತಾ ಇದೆ, ಮಣ್ಣ ಅಂದು ಬಿಟ್ಟಿದೀವಿ. ಹೆಂಗೆ ಅಂದ್ರೆ, ಇಲ್ಲಿ ಈ ತರ ಇದೆಯಾ, ನಮ್ಮ ಕೆಜಿಎಫ್ ಅಲ್ಲಿ ಈ ತರ ನಡೀತಿದ್ಯಾ, ಮುಂದಿನ ದಿವಸಗಳಲ್ಲಿ ಏನಾಗುತ್ತೋ ಅನ್ನೋ ಭಯ ಉಡಿಸ್ತಾ ಇದ್ದಾರೆ. ಅದಕ್ಕೆ ಆ ವಿಡಿಯೋ ಯಾರು ಜಾಲತಾಣದಲ್ಲಿ ಹಾಕಿದ್ದಾರೋ ಅವ್ರ ಮೇಲೆ ಕ್ರಮ ತಗೊಳ್ಬೇಕು. ಇನ್ನೊಂದು ಏನಂದ್ರೆ, ಇಲ್ಲಿ ಅವ್ರ ವಿಷಯ ಏನಂತ ಹೇಳ್ತಾ ಇದ್ದಾರೆ, ಅವ್ರ ವಿಡಿಯೋ ಬಂದಿರೋ ಪ್ರಕಾರ ನಿಮ್ಮ ಮನೆ ಮೇಲೆ ಬರ್ಕೊಳ್ಳಿ, ನಿಮ್ಮ ಬಸ್ ಮೇಲೆ ಬರೀರಿ, ಅಂಗಡಿ ಮುಂಗಡಿಗಳ ಮೇಲೆ ಬರೀರಿ, ಬಾವುಟ ನೆಟ್ಟಿ, ಅದಕ್ಕೆ ನಾವು ಕನ್ನಡ ಮಿನಿಸ್ಟರ್ನ ಕರ್ಕೊಂಡ್ ಬರ್ತೀವಿ ಅಂತ ಅದು ಫುಲ್ ವಿಡಿಯೋ 4 ನಿಮಿಷ ಮಾಡಿದ್ದಾರೆ. ಆದ್ರೆ ಅವ್ರ ಹೇಳಿಕೆ ಕೊಡೋ ಪ್ರಕಾರ ನೋಡಿದರೆ 45 ನಿಮಿಷ ವಿಡಿಯೋ ಇದೆ. 45 ನಿಮಿಷ ವಿಡಿಯೋ ಇರುವಾಗ 4 ನಿಮಿಷ ವಿಡಿಯೋ ಮಾತ್ರ ಹೆಂಗೆ ಬಂತು ಅನ್ನೋದು ನಮ್ಮ ಇದು. ಆ ಇದ್ರಲ್ಲಿ ನಮ್ಗೆ ಮನ ನಂದಿದ್ದೀವಿ ನಾವೀಗ. ಆ 4 ನಿಮಿಷ ವಿಡಿಯೋಗೆ ತುಂಬಾ ಮನ ನಂದ್ಬಿಟ್ಟಿದೀವಿ. ಈಗ ಏನಂದ್ರೆ, ಕನ್ನಡಕ್ಕೆ ಈ ತರ ಧಕ್ಕೆ ತಂದ್ಬಿಟ್ಟಿದ್ರಲ್ಲ ಅನ್ನೋದು ನಮ್ಗೆ ಬೇಸರ ಆಗ್ಬಿಟ್ಟಿದೆ. ಅದ್ಮೇಲೆ ಕ್ರಮ ತಗೊಳ್ಳೇಬೇಕು ಅಂತ ನಾವು ಈಗ ಬಂದಿದ್ದೀವಿ. ಮುಂದೆ ಅವ್ರು ಸಾರ್ ಏನ್ ಹೇಳ್ತಾರೆ ಅದನ್ನ ನೋಡ್ಕೊಂಡು ಮುಂದೆ ಮಾತಾಡ್ತೀವಿ. ಮಾತಾಡಿ ಸರ್. ಸರ್, ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಕೆಜಿಎಫ್ ತಾಲೂಕು ಅಧ್ಯಕ್ಷರಾಗಿ ಕೆಜಿಎಫ್ ಅಲ್ಲಿ ಇದ್ದೀವಿ. ನಮಗೂ ಮನನೊಂದಿರೋದು ಏನಂತಂದ್ರೆ, ಮೊನ್ನೆ ಒಂದು ವಿಡಿಯೋ ವೈರಲ್ ಆಗುತ್ತೆ. ಆ ವಿಡಿಯೋ ಯಾವ ರೀತಿ ಇದೆ ಅಂತಂದ್ರೆ, ನಾವು ಇಲ್ಲಿ ಕೆಜಿಎಫ್ ಅಲ್ಲಿ ಅಣ್ಣ ತಮ್ಮಂದಿರ ತರ ಇದ್ದೀವಿ, ಕನ್ನಡಿಗರು ತಮಿಳಿಗರು. ಅದು ತಮಿಳಿಗರಿಗೆ ಪ್ರಚೋದನೆ ನೀಡುವಂತ ಒಂದು ವಿಡಿಯೋ ಆಗಿರುತ್ತೆ. ಹಾಗಾಗಿ ಅವರು ಆ ವಿಡಿಯೋನ ಯಾರು ವೈರಲ್ ಮಾಡಿದ್ದಾರೆ ಅವ್ರನ್ನ ಕೂಡಲೇ ಬಂಧಿಸಬೇಕು. ಹಾಗೆ ಇಡೀ ಕರ್ನಾಟಕದಾದ್ಯಂತ ಎಲ್ಲ ನಮ್ಮ ರಾಜ್ಯದ ಅಧ್ಯಕ್ಷರುಗಳೆಲ್ಲರೂ, ಕನ್ನಡ ಪರ ರಾಜ್ಯಾಧ್ಯಕ್ಷರುಗಳು ಎಲ್ಲರೂ ಇದ್ರ ಬಗ್ಗೆ ಒಂಚೂರು ಬೆಂಕಿ ಇಳಿತಾರೆ ಇದ್ದಾರೆ ಅವರು. ಯಾಕಂದ್ರೆ ಯಾಕೆ ಮಾಡಿದ್ರಿ ಇವರು ಅಂತ. ಯಾಕಂದ್ರೆ ಇಲ್ಲಿ ನಾವು ಎಲ್ಲ ಅಣ್ಣ ತಮ್ಮಂದಿ ತರ ಇರುವಾಗ ಈ ಕೆಜಿಎಫ್ನಲ್ಲಿ ಕನ್ನಡಿಗರಿದ್ದಾರೆ, ತೆಲುಗಿನವರಿದ್ದಾರೆ, ತಮಿಳಿನವರಿದ್ದಾರೆ. ಎಲ್ಲರೂ ಇವರು ಒಂದಾಗಿರೋದ್ರಿಂದ ಇವ್ರನ್ನ ಹೊಡಿಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ವಿಡಿಯೋ ಮಾಡಿರ್ತಾರೆ. ಹಾಗಾಗಿ ಅವ್ರನ್ನ ಕೂಡಲೇ ಬಂಧಿಸಿ ಆ ಒಂದು ಅವರು ಕ್ಷಮಾಪಣೆ ಕೇಳಬೇಕಾಗಿ ಈ ಮಾಧ್ಯಮದ ಮುಖಾಂತರ ಎಲ್ಲರನ್ನು ತಿಳಿಸ್ತಾ ಇದ್ದೀನಿ. ಜೈ. ಆ ವಿಡಿಯೋ ವೈರಲ್ ಮಾಡಿರ್ತಾರಲ್ಲ, ಈಗ ಇದು ವಳಲ್ ಮುನ್ಸ್ವಾಮಿ ಸರ್ ಮಾಡಿರೋದು ಅಂತ ಹೇಳಿದ್ರು. ಅಂದ್ರೆ ಇದು 4 ನಿಮಿಷ ವಿಡಿಯೋ ಇರೋದು. ಅದು ಒರಿಜಿನಲ್ ವಿಡಿಯೋ ಬಂದ್ಬಿಟ್ಟು 49 ನಿಮಿಷ ವಿಡಿಯೋ. ಅದರಲ್ಲಿ ಅವ್ರು ಏನ್ ಹೇಳಿರ್ತಾರೆ ಅಂದ್ರೆ, ವಳಲ್ ಮುನ್ಸ್ವಾಮಿ ಸರ್ ಏನ್ ಹೇಳಿರ್ತಾರೆ ಅಂದ್ರೆ, ನೀವು ಕನ್ನಡ ಪದವನ್ನ ದಪ್ಪದಾಗ ಹಾಕೊಳ್ಳಿ, ತಮಿಳ್ನ ಚಿಕ್ಕದಾಗ ಹಾಕೊಳ್ಳಿ, ಯಾರು ನಿಮ್ಮನ್ನ ಬೇಡ ಅಂತ ಹೇಳಲ್ಲ. ನಿಮ್ಮ ಮನೆ ಮೇಲೆ ಬರ್ಕೊಳ್ರಿ, ಬಸ್ ಮೇಲೆ ಬರ್ಕೊಳ್ರಿ ಎಲ್ಲ ಹೇಳಿದ್ದಾರೆ, ಆ ವಿಡಿಯೋದಲ್ಲಿ ಹೇಳಿದ್ದಾರೆ. ಆದ್ರೆ ಆ ವಿಡಿಯೋನ ತಿರುಚಿ ಅವ್ರಿಗೆ ಅವಮಾನ ಮಾಡೋ ರೀತಿ ಇದೆ. ಅಂದ್ರೆ ನಾವು ವಳಲ್ ಮುನ್ಸ್ವಾಮಣ್ಣ ಪರವಾಗಿಲ್ಲ, ನಾವು ಕನ್ನಡ ಪರವಾಗಿ ಮಾತಾಡ್ತಾ ಇರೋದು. ನಮ್ಮ ಕನ್ನಡಿಗರಿಗೆ ಮನ ನೊಂದಿದೆ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಅವ್ರ ಹತ್ರ ಬಂದಿದ್ದೀವಿ. ಸರ್ ಈ ತರ ಇದೆ, ಆ ವಿಡಿಯೋ ನೀವೇ ಮಾಡಿರೋದ ಹೆಂಗೆ ಅಂತಂದ್ರೆ, ಇಲ್ಲ ಒರಿಜಿನಲ್ ವಿಡಿಯೋ ತೋರಿಸಿದ್ರು. ಆ ಒರಿಜಿನಲ್ ವಿಡಿಯೋದಲ್ಲಿ ಯಾವ ರೀತಿ ಇದೆ ಅಂತಂದ್ರೆ, ಅವರು ಕನ್ನಡ ಫಸ್ಟ್ ಬಳಕೆ ಮಾಡಿ ಆಮೇಲೆ ತಮಿಳ್ ಬಳಕೆ ಮಾಡಿ ಅಂತ ಆ ಪದವನ್ನ ನಾವು ಆ ವಿಡಿಯೋದಲ್ಲಿ ನೋಡಿದೀವಿ. ಹಾಗಾಗಿ ಆ ವಿಡಿಯೋನ ತಿರುಚಿ ಯಾರು ಅದನ್ನ ಪ್ರದರ್ಶನ ಬಿಟ್ಟಿರ್ತಾರೋ ಅವರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಈ ಮಾಧ್ಯಮದ ಮೂಲಕ ನಮ್ಮಲ್ಲಿ ತಿಳಿಸ್ತಿದ್ವಿ. ಡಿ.ಸಿ ಅವ್ರಿಗಿಲ್ಲ, ಆಗ್ಲೇ ಇವರು ಮುನ್ಸಮಣ್ಣವರು ಕೆಜಿಎಫ್ SP ಕೊಟ್ಟಿದಾರಂತೆ. ವಿಷಯ ನಮ್ಗೆ ತಿಳಿಸಿದ್ರು. ನಾವು ಇನ್ನ ಡಿ.ಸಿ ಕಡೆ ಹೋಗಿಲ್ಲ. ಈಗ ವಳಲ್ ಮುನ್ಸಮಣ್ಣವ್ರು ಏನು ತಗೊಂತಾರೆ ನಿರ್ಧಾರ, ಅದ್ರ ಮೇಲೆ ನಾವು ಮುಂದಿನ ಕ್ರಮ ತಗೊಂತೀವಿ. ಈಗ ಅವರು ಆ ವಿಡಿಯೋ ಯಾರು ಹರ್ಬಿಟ್ಟಿದ್ದಾರೆ ಅವ್ರನ್ನ ಬಂಧಿಸ್ತಾರೋ ಇಲ್ಲ ಅವ್ರ ಕಡೆಯಿಂದ ಕ್ಷಮಾಪಣೆ ಹೇಳಿಸ್ತಾರೋ, ಯಾಕಂದ್ರೆ ಇದು ರಾಜ್ಯಾದ್ಯಂತ, ಇದು ರಾಜ್ಯಕ್ಕೆ ಸಂಬಂಧಪಟ್ಟ ವಿಚಾರ. ಹಾಗಾಗಿ ಅವ್ರನ್ನ ಬಂಧಿಸ್ಬಿಟ್ಟು ಅವ್ರ ಹತ್ರ ಕ್ಷಮೆ ಕೇಳಿಸ್ಲೇಬೇಕು. ಆಗ ಆ ವಿಷಯ ಇವ್ರು ಯಾರೋ ವಳಲ್ ಮುನ್ಸಮಣ್ಣ ಮಾಡಿಸ್ತಾರೋ
ಮಾಡಲ್ವೋ ಅದು ಅವ್ರಿಗೆ ಬಿಟ್ಟಿದ್ದು. ಅವ್ರು ಮಾಡಿಲ್ಲ ಅಂತಂದ್ರೆ ಮುಂದೆ ಡಿ ಸಿ ಕಡೆ ಹೋಗೋದು, ಮುಂದೆ ಮೇಲಕ್ಕೆ ಹೋಗೋದು, ಅದ್ರ ಬಗ್ಗೆ ಮುಂದೆ ತಿಳಿಸ್ಕೊಡ್ತೀವಿ. ಒರಿಜಿನಲ್ ವಿಡಿಯೋ ನೋಡಿದೀವಿ ಸರ್ ಅದರಲ್ಲಿ ಎಡಿಟ್ ಮಾಡಿದ್ದಾರೆ ಅಂದ್ರೆ ಎಡಿಟ್ ಮಾಡಿದ್ರು. 20 ನಿಮಿಷ ವಿಡಿಯೋ ಬಿಟ್ಟಿದ್ದಾರೆ ಒಂದು ಚಾನಲ್ ಅಲ್ಲಿ ಬಿಟ್ಟಿದ್ದಾರೆ, ಅದನ್ನ ಡೌನ್ಲೋಡ್ ಮಾಡಿ ಎಡಿಟ್ ಮಾಡಿದ್ದಾರೆ. ಬಿಟ್ಟಿರೋ ಮೇಲೆಲ್ಲ ಎಡಿಟ್ ಮಾಡಿದ ಮೇಲೆ ಅಂತಂದ್ರೆ ಕ್ರಮ ತಗೊಳ್ಬೇಕು ಸರ್. 20 ನಿಮಿಷ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನನ್ನ ವಿಡಿಯೋನ ಡೌನ್ಲೋಡ್ ಮಾಡ್ತೀನಿ, ಎಡಿಟ್ ಮಾಡಿ ಅದು ಬೇರೆ ಕ್ರಿಟಿಕಲ್ ಮಾಡ್ತಾರಲ್ಲ ಅವ್ರ ಮೇಲೆ ಕ್ರಮ ತಗೋಬೇಕು ಸರ್. ಯಾಕಂದ್ರೆ ಅವರೇ ಮಾಡಿರೋದಲ್ವ ಅದು. ಯಾರ್ಯಾರು ಅದಕ್ಕೆ ಸಂಬಂಧಪಟ್ಟಂತ ಇರ್ತಾರೋ, ಎಡಿಟ್ ಮಾಡಿರೋರಾಗ್ಲಿ, ವಿಡಿಯೋ ಮಾಡಿರೋರಾಗ್ಲಿ, ಅವ್ರು ಮಾತಾಡೋ ಟೈಮ್ ಅಲ್ಲಿ ಬಂದು ಮಾಡಿರ್ತಾರ, ಎಲ್ಲರ ಮೇಲೆ ಕ್ರಮ ತಗೊಂಡು, ಈಗ ಮಾಧ್ಯಮದವರು ನೀವು ಇರ್ತೀರಲ್ವಾ, ಇದನ್ನ ಯಾರು ವಿಡಿಯೋ ಮಾಡಿದಾರೆ ಯಾರು ಮಾಡಿದ್ರೆ ಗೊತ್ತಿರುತ್ತೆ, ಅದನ್ನ ಯಾರು ಎಡಿಟ್ ಮಾಡಿರ್ತಾರೆ, ಯಾರು ಅದನ್ನ ಅಪ್ಲೋಡ್ ಮಾಡಿದ್ರೆ ಗೊತ್ತಿರುತ್ತೆ. ಅಂತವರಿಗೆ ಮಾನ್ಯತೆ ರದ್ದು ಮಾಡಬೇಕು, ಅರೆಸ್ಟ್ ಆಗ್ಬೇಕು, ಯಾರೋ ಬಂಧನ ಮಾಡ್ಬೇಕು ಅವ್ರನ್ನ. ಯಾಕಂತಂದ್ರೆ ಈ ಮಾಧ್ಯಮ ಮುಖಾಂತರ ಇಡೀ ದೇಶದ ಭವಿಷ್ಯ ಈ ಮಾಧ್ಯಮಗಳ ಕೈಯಲ್ಲಿ ಇರ್ತವೆ. ಸಣ್ಣ ತಪ್ಪು ನಡೆದ್ರು ಹೊಣೆ ಯಾರು? ಮಾಧ್ಯಮದವರೇ ಹೊಣೆ ಆಗ್ತಾರೆ. ಈಗ ಇವರೊಂದು ವಿಡಿಯೋ ಮಾಡಿರೋ ಕಾರಣ ಇಡೀ ಕರ್ನಾಟಕ ಒತ್ತುರ್ಕೊಂತದೆ. ಇವತ್ತಿನ ದಿನದಲ್ಲಿ ಇವರು ಯಾರು ಮುನ್ಸಾಮಣ್ಣವ್ರು ಏನಾದ್ರು ಅದ್ರ ಬಗ್ಗೆ ಅವ್ರೇನು ಮಾತಾಡಿಲ್ಲ ಅಂತಂದ್ರೆ ಅದೇನಾಗುತ್ತೆ, ಯಾವುದೋ ಒಂದು ಮೂಲೆಯಲ್ಲಿ ಏನಾದ್ರು ಆದ್ರೂ ಇಡೀ ಕರ್ನಾಟಕ ಒತ್ತುರ್ಕೊತದೆ. ಈಗಲೇ ಆಲ್ರೆಡಿ ಆ ಅತ್ತಿಬೆಲೆ ಗೇಟಲ್ಲಿ ಬಂದ್ಬಿಟ್ಟು ತಮಿಳು ಗಾಡಿಗಳು ಬರಬಾರ್ದು, ಕರ್ನಾಟಕ ಗಾಡಿಗಳು ಬರಬಾರ್ದು, ಬಾವುಟ ಕಟ್ಟಬಾರ್ದು ಅಂತ ಹೊಡೆದಾಡ್ತಾ ಇದ್ದಾರೆ. ಆ ರೀತಿ ನಮ್ಮ ಕೆಜಿಎಫ್ ಆಗೋದು ಬೇಡ. ಯಾಕಂದ್ರೆ ಕೆಜಿಎಫ್ ಅಂದ್ರೆ ಚಿನ್ನದ ಗಣಿ ಅಂತೇಳಿ ಒಂದು ಹೆಸರಿದೆ. ನಮ್ಮ ರಾಜ್ಕುಮಾರ್ ಸರ್ ಆಡಿದರೆ ಕನ್ನಡ ನಾಡು ಚಿನ್ನದ ಬೀಡು ಅಂತೇಳಿ. ಆ ಹೆಸರನ್ನ ನಾವು ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಯಾಕೆ ಬೇಕು? ಆ ಒಂದು ಕನ್ನಡ ಪದಕ ಅದನ್ನ ಅಳವಡಿಸಿ ಅದನ್ನ ಎಡಿಟ್ ಮಾಡಿದಾರನ್ನ ಅವ್ರ ಬಗ್ಗೆ ಕ್ರಮ ತಗೋಬೇಕಂತೇಳಿ ನಮ್ಮ ರಕ್ಷಣಾ ವೇದಿಕೆ ಪರವಾಗಿ ನಾವು ಸರ್ ಹತ್ರ ಹೌದು ಸರ್ ಬೇಕಾಗಿರೋ ಬೇರೆಯವ್ರು ಏನ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲ ಇದನ್ನ ತಪ್ಪು ದಾರಿಯಲ್ಲಿ ತೋರಿಸ್ಬೇಕು ಮಾಡ್ತಾರಲ್ವಾ, ವಿಡಿಯೋ ಎಲ್ಲಾರು ಮಾಡ್ತಾರೆ. ನಮ್ಮ ಮೇಲೆ ಬರಲ್ಲ, ನಾವು ಕರೆಕ್ಟ್ ಹಾಕಿದೀವಿ. ಯಾರು ಡೌನ್ಲೋಡ್ ಮಾಡಿ ಎಡಿಟ್ ಮಾಡಿ ಅದನ್ನ ತಮಿಳವ್ರಿಗೆ ಕನ್ನಡ ಗಲಾಟೆ ಮಾಡ್ತಾರೆ ಅಂತವ್ರ ಮೇಲೆ ಕ್ರಮ ತಗೋಬೇಕು ಸರ್. ಗೊತ್ತಾಗುತ್ತಲ್ಲ ಸರ್. ಈಗ ನೀವು ಮಾಡಿದೀರಾ, ನೀವು ವಿಡಿಯೋನ ಅಪ್ಲೋಡ್ ಮಾಡ್ತೀರಾ, ನೀವು ಬಿಡುಗಡೆ ಮಾಡ್ತೀರಾ, ನೀವು ಬಿಡುಗಡೆ ಮಾಡಿದ ವಿಡಿಯೋ ನಿಮ್ಮ ಹತ್ರ ಒರಿಜಿನಲ್ ಇರುತ್ತೆ. ಈಗ ಇವು ಪಕ್ಕದಲ್ಲಿ ಇರೋರು ಅದನ್ನ ತಿರ್ಚಿರ್ತಾರೆ. ತಿರ್ಚಿರುವಾಗ ಯಾರು ತಿರ್ಚಿದಾರೆ ಅನ್ನೋದು ಗೊತ್ತಾಗುತ್ತಲ್ಲ. ಇಷ್ಟು ಜನ ನೀವೇ ಇದ್ದೀರಲ್ವಾ, ಈಗ ನಿಮ್ಗೆ ಗೊತ್ತಾಗತ್ತೆ ಅದು ಯಾರು ಮಾಡಿದ್ರೆ ಅಂತ ನಿಮ್ಗೆ ಗೊತ್ತಾಗ್ಬಿಡತ್ತೆ. ಯಾಕೆ ಪ್ರಚೋದನೆ ಭಾಷಣ ವಿಡಿಯೋಗಳು ಯಾಕೆ ಅಪ್ಲೋಡ್ ಮಾಡ್ಬೇಕು? ಯಾಕೆ ಇವ್ರು ಅಣ್ಣ ತಮ್ಮ ತರ ಇರೋದು? ಸರ್ ನಮ್ಮ ಕೆಜಿಎಫ್ ಅಲ್ಲಿ ಕನ್ನಡ ಯಾಕೆ ಇರಬಾರ್ದಾ? ಕನ್ನಡ ಆಡೋಕ್ ಚೆನ್ನಾಗಿಲ್ವಾ? ಮಾತಾಡಕ್ ಚೆನ್ನಾಗಿಲ್ವಾ? ಏನಾಗಿದೆ ಕನ್ನಡಕ್ಕೆ? ಕನ್ನಡ ಚೆನ್ನಾಗೇ ಇದೆಯಲ್ವಾ? ಹಾಗಾಗಿ ಆದ್ರೆ ದುಡ್ಡು ಹಬ್ಬ ಮಾಡ್ತೀವಿ, ಕನ್ನಡಕ್ಕೆ ಆದ್ಯತೆ ಕೊಡ್ಬೇಕು ಫಸ್ಟ್. ನಮ್ಮ ಕೆಜಿಎಫ್ ಅಲ್ಲಿ ತಮಿಳವರು ಕನ್ನಡದವರು ಹೊಡೆದಾಡಿಡುದು ಇದುವರೆಗೂ ಯಾರು ಮಾಡಿಲ್ಲ ಸರ್. ನಮ್ಮ ಕೆಜಿಎಫ್ ಅಲ್ಲಿ ನಡೆಯಲ್ಲ, ಗಡಿಭಾಗದಲ್ಲಿ ಆಗಿದೆ. ಆ ರೀತಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕೋಲಾರದ ಚಿನ್ನದ ನಾಡು ಅಂತ ಕೆಜಿಎಫ್ ಅಲ್ಲಿ ಹೆಸರು ತಗೊಂಡು ಇಡೀ ನಮ್ಮ ದೇಶ ಏನಂತ ಹೋಗ್ತಾರ ಕೆಜಿಎಫ್. ಆ ಕೆಜಿಎಫ್ ಅಲ್ಲಿ ಕನ್ನಡಕ್ಕೆ ಆದ್ಯತೆ ಇದೆ, ತುಂಬಾನೇ ಇದೆ. ಬಟ್ ಇನ್ನೂ ಒತ್ತುವರಿ ಬರ್ಬೇಕು. ಯಾಕಂದ್ರೆ ಇಂಥವ್ರು ಯಾರೋ ಒಬ್ರು ಸಣ್ಣ ಮಾಡೋ ಒಂದು ತಪ್ಪುಗೋಸ್ಕರ ಯಾರೋ ಒಬ್ಬ ವ್ಯಕ್ತಿ ಅದು ಹೊಣೆ ಆಗೋದು ಬೇಕಾಗಿಲ್ಲ. ಅವ್ರು ತಪ್ಪು ಸಿಗೋದು ನಮ್ಗೆ ಬೇಕಾಗಿಲ್ಲ. ಪಾಪ ನಮ್ ಕೆಜಿಎಫ್ ಕಡೆಯಿಂದ ಇರ್ಲಿ, ಒಬ್ಬ ಕನ್ನಡಿಗ ಹೋಗಿರ್ತಾನೆ ಗಾಡಿ ತಕೊಂಡು ತಮಿಳ್ನಾಡಿಗೆ ಹೋಗ್ತಾನೆ, ಅಲ್ಲಿ ನಮ್ ತಮಿಳ್ನವ್ರನ್ನ ಹಿಡ್ಕೊಂಡ್ರು, ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅಂತ ಅವ್ರು ಮತ್ತೆ ಗಲಾಟೆಗೆ ಬರೋದ. ಆ ತಡೆ ಆಗೋದಕ್ಕೆ ಹಣ ಹೇಳೋದು ನಾವು ನಿಮ್ಮ ಮಾಧ್ಯಮದ ಮುಖಾಂತರ ತಿಳಿಸ್ತಿರೋದು ಏನಂತಂದ್ರೆ, ಆ ಒಂದು ಯಾರು ವಿಡಿಯೋ ತುಣುಕಿ ಯಾರು ಹಾಕಿರ್ತಾರೋ ಕೂಡಲೇ ಅವನ್ನ ಬಂಧಿಸ್ಬೇಕು, ಕ್ಷಮೆ ಕೇಳಬೇಕು. ಅವನು ಬಂದ್ಬಿಟ್ಟು ಮಾಧ್ಯಮದ ಮುಂದೆ ಬಂದ್ಬಿಟ್ಟು ಕ್ಷಮೆ ಕೇಳ್ಬೇಕು. ಅವ್ನು ಕ್ಷಮೆ ಕೇಳಿದ್ರೆ ಮಾತ್ರ ಇದು ನಿಲ್ಲಕ್ ಸಾಧ್ಯ. ಅವ್ನು ಕ್ಷಮೆ ಕೇಳಲಿಲ್ಲ ಅಂತಂದ್ರೆ ಇದು ಏನಾದ್ರೂ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡೋದಕ್ಕೆ, ನಾವು ಕನ್ನಡ ಪರ ಹೋರಾಟ ಮಾಡೋದಕ್ಕೆ ನಾವು ಮುಂದಾಗಿರ್ತೇವೆ. ಯಾರೋ ಒಳಲ್ ಮುನ್ಸಮಣ್ಣ ಇದಾರಲ್ಲ, ಆ ಒಂದು ವಿಚಾರ ಆ ಹೆಣ್ಣು ವಹಿಸ್ತೀವಿ. ಅವ್ರು ಏನ್ ಮಾಡ್ತಾರೆ ಅಂತ, ಯಾಕಂದ್ರೆ ಅವ್ರ ಕಡೆಯಿಂದ ತಾನೇ ಅದಾಗಿರೋದು. ಅವ್ರು ಅದನ್ನ ನಿಲ್ಸ್ಬಿಟ್ಟು ಅವ್ರು ನಿಲ್ಸಿಲ್ಲ ಅಂದ್ರೆ ಅದ್ರ ಮುಂದಿನ ವಿಚಾರ ಮಾತಾಡೋಣ. ಇಷ್ಟು ಮಾತ್ರ ಹೇಳ್ತೀನಿ. ಜೈ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ನಮಸ್ಕಾರಗಳು. ಇವತ್ತಿನ ದಿವಸ ನಮ್ಮ ಕನ್ನಡ ಮಿತ್ರಗಳು, ಕನ್ನಡ ಅಭಿಮಾನಿಗಳು, ಕನ್ನಡ ಹೋರಾಟ ಸಂಘದವರೆಲ್ಲ ಇವತ್ತು ಬಂದಿದ್ದಾರೆ. ಈ ಮೊನ್ನೆ ನಡೆದಿರೋ ಘಟನೆ ನಿಮಗೆ ಗೊತ್ತಿದೆ. ಇಲ್ಲಿ ಇದೇ ಜಾಗನಲ್ಲಿ ಒಂದು ಸಭೆ ನಡೆಯಿತು. ಅಂಬೇಡ್ಕರ್ ಜಯಂತಿ ಮತ್ತೆ ಪೌರ್ಣಮಿ, ಚಿತ್ರ ಪೌರ್ಣಮಿ ಅಂತ ಒಂದು ಕಾರ್ಯಕ್ರಮ ಮಾಡಬೇಕಂತ ಒಂದು ಡಿಸ್ಕಷನ್, ಒಳಗಡೆ ಆಂತರಿಕ ಡಿಸ್ಕಷನ್ ಮಾಡೋಕ್ಕೆ ಒಂದು ವೇದಿಕೆ ಇತ್ತು. ವೇದಿಕೆ ಅಂದರೆ ಡಿಸ್ಕಷನ್ ಮಾಡೋಕ್ಕೆ ಹೆಂಗ್ ಮಾಡಬೇಕು, ಆ ಜಾತ್ರೆ ಹೆಂಗ್ ಮಾಡಬೇಕು, ಅಂಬೇಡ್ಕರ್ದು ಹೆಂಗ್ ಮಾಡ್ಬೇಕಂತ ಒಂದು ವಿಶೇಷವಾಗಿ ಸೇರಿಸಿದ್ರು. ಅದರಲ್ಲಿ ನಾನು ಪಾಲ್ಗೊಂಡೆ.
ಆ ಸಂದರ್ಭದಲ್ಲಿ ನನ್ನ ಬಂದು ಒಂದು ಟಾರ್ಗೆಟ್ ಮಾಡ್ಬೇಕು ಹಂಗಂತ ವಲ್ಲಲ್ ಮುನ್ಸ್ವಾಮಿ ಕನ್ನಡ ಪರ, ಅವ್ರಿಗೆ ತಮಿಳು ಭಾಷೆ ಮಾಡ್ಬೇಕಾದ್ರೆ ಕನ್ನಡವರ ಹತ್ರ ಪರ್ಮಿಷನ್ ತಗೊಂಡು ಕ್ಷಮೆ ಕೇಳ್ಬಿಟ್ಟು ಮಾತಾಡ್ತಾರೆ ಹಂಗನ್ ಹೇಳ್ಬಿಟ್ಟು ಇಲ್ಲದ ಅಪಾದರೆಲ್ಲ ನನ್ನ ಮೇಲೆ ಮಾಡಿದ್ರು. ಅವಾಗ ನಾನು ಹೇಳಿದೆ, ನಾವು ಕನ್ನಡ ನಾಡಿನಲ್ಲಿ ಇರೋದು, ಕನ್ನಡಕ್ಕೆ ದೊಡ್ಡ ಸ್ಥಾನ ಕೊಟ್ಟು ಪಕ್ಕದಲ್ಲಿ ನೀನು ಏನೋ ನಿನ್ನ ಭಾಷೆನ ಬಂದ್ಬಿಟ್ಟು ನೀನು ನೆತ್ತಿರಲ್ಲಿ ಬರ್ಕೊಳ್ಳಿ, ಮನೆ ಮೇಲೆ ಬರ್ಕೊಳ್ಳಿ, ಬಸ್ ಮೇಲೆ ಮಾಡ್ಕೊಳ್ಳಿ ಅಂತ ಮಾತಾಡಿದ್ದೆ ನಿಜ. ಅದು ಒಳಗಡೆ ಹೆಂಗ್ ಮಾಡ್ತಾ ಇದ್ದೆ, ಸಹಜವಾಗಿ ಮಾತಾಡೋ ಟೈಮಲ್ಲಿ ನಾನು ತಮಿಳ್ ಸ್ಟೈಲ್ನಲ್ಲಿ ಮಾಡಿದೆ. ಆಮೇಲೆ ನಾನು ಏನು ಹೇಳಿದೆ, ಫಸ್ಟ್ ಕನ್ನಡ ಪ್ರಿಫರೆನ್ಸ್ ದೊಡ್ಡದು, ಆಮೇಲೆ ಸ್ಥಳೀಯ ಭಾಷೆಯಲ್ಲಿ ಮಾಡ್ಬೇಕು ಅಂತ ನಾನು ಹೇಳಿದೆ. ನೆಕ್ಸ್ಟ್ ನಾವು ಇನ್ನೊಂದು ರಾಜ್ಯಕ್ಕೆ ಹೋಗಿ ನಮ್ಮ ಭಾಷೆ ಬರೆಯಕ್ಕೆ ಬಿಡ್ತಾರಾ ಹಂಗನೆ ಹೇಳ್ಬಿಟ್ಟು ನಾನು ಮಾತಾಡಿದೆ. ನಾನು ಕನ್ನಡ ಪರ ಏನೇನು ಮಾತಾಡಿದನೋ ಎಲ್ಲ ತೆಗ್ಸಾಕ್ಬಿಟ್ಟಿದ್ದಾರೆ. ಒಂದೇ ಒಂದು ತಮಿಳು ಬರೀರಿ, ಯಾರು ಬರ್ತಾರೆ ನೋಡ್ಕೊಳ್ತೀನಿ ಹಂಗೆ ಹಿಂಗೆ ಅಂತ ನಾನು ಮಾತಾಡಿದೆ ನೋಡಿ, ಸೋಷಿಯಲ್ ಆಗಿ ಮಾತಾಡಿದೆ ನೋಡಿ, ಅದನ್ನ ವೈರಲ್ ಮಾಡಿ ನನ್ನ ಕೆಟ್ಟ ಹೆಸರು ಬರ್ಬೇಕು ಹಂಗಂತ ನನಗೆ ಈ ಒಂದು ವಿಡಿಯೋ ಬಿಟ್ಟಿದ್ದಾರೆ. ನಾನು ಸಡನ್ ಹೇಳ್ಬಿಟ್ಟು ಒಂದು ಎಲ್ಲ ಕಡೆಯಿಂದ ವಿಡಿಯೋ ಬರುತ್ತೆ, ಫೋನ್ ಕರೆಗಳು ಬರುತ್ತೆ, ನನಗೆ ಆಶ್ಚರ್ಯ ಆಯ್ತು. ನನಗೆ ಮಾಧ್ಯಮ ಮಿತ್ರರು ಯಾರೋ ಹೇಳಿದ್ರು, ಇಲ್ಲ ಈ ತರ ಬಂದ್ಬಿಟ್ಟು ಅಲ್ಲಿ ನೀವು ಡಿಸ್ಕಸ್ ಮಾಡೋ ಟೈಮ್ನಲ್ಲಿ ತುಂಬಾ ಚೆನ್ನಾಗಿ ಮಾತಾಡಿದ್ರ, ನೀವು ಸೇರ್ಸ್ಕೊಳ್ಳಿ, ಒಂದು 10,000 ಜನ ಆದ್ರೆ ಸೇರ್ಸ್ಕೊಳ್ಳಿ, 1,00,000 ಜನ ಸೇರ್ಸ್ಕೊಳ್ಳಿ, ನಮ್ಮ ಕನ್ನಡ ಮಿನಿಸ್ಟರ್ಗಳು ಬರ್ತಾರೆ, ಎಲ್ಲರೂ ಸೇರಿ ಕೂಡ ಮಾಡೋಣ, ಅದ್ರಲ್ಲಿ ತಪ್ಪೇನು, ಚಿತ್ರ ಪೌರ್ಣಮಿ ಅದು ಮಾಡ್ಬೋದು ಅಂತ ನಾನು ಹೇಳಿದ್ದೀನಿ. ವಿನಗ ತಮಿಳು ಬಗ್ಗೆನೂ ನಾನು ಕೆಟ್ಟದಾಗಿ ಮಾತಾಡಿಲ್ಲ, ಕನ್ನಡ ಬಗ್ಗೆನೂ ನನಗೆ ಕೆಟ್ಟದಾಗಿ ಮಾತಾಡಲ್ಲ. ನನಗೇನು ಬೇಕು, ನಾನು ಯಾವ ಭಾಷೆಗೂ ನಾನು ವಿರೋಧವಾಗಿ ಮಾತಾಡೋಕೆ ಅವಶ್ಯಕತೆ ಏನಿತ್ತು ಅದನ್ನೇ ತಿರುಚಿ, ಏನಂದ್ರೆ ಇವಾಗ ನಾವು ಪಾಲಿಟಿಕ್ಸ್ ನಲ್ಲಿ ಇದೀವಿ, ಹೊಟ್ಟೆ ಉರಿ, ನಮ್ಮ ಆಡಳಿತನಲ್ಲಿ ನಾನು ಒಳ್ಳೆ ಆಡಳಿತ ಕೊಟ್ಟಿದ್ದೀನಿ, ಒಳ್ಳೆ ಹೆಸರಿದೆ, ವಲ್ಲಲ್ ಮುನ್ಸ್ವಾಮಿ ಅಂದ್ರೆ ಒಳ್ಳೆ ಹೆಸರಿದೆ, ಅದನ್ನ ಕೆಡಿಸಬೇಕು ಅನ್ನೋ ಒಂದೇ ಉದ್ದೇಶದಿಂದ ನಮ್ಗೆ ಬೆಂಕಿ ಇಡ್ತಾರೆ. ಈ KGF ಶಾಂತಿಯ ತೋಟ, ಜಾತಿ ಮತ ಈ ಭೇದ ಏನಿಲ್ಲದ ಬದುಕ್ತಾ ಇರೋ ಊರು ಇದು, ಇದರಲ್ಲಿ ಬೆಂಕಿ ಇಡ್ತಾರೆ. ನಾವು ಇದು ನಾಮಫಲಕ ಅಳವಡಿಸ್ಬೇಕು ಮಾತಾಡ್ಬೇಕು ಅಂತ ಅಲ್ಲ, ಅದು ಸುಮ್ಮನೆ ಡಿಸ್ಕಸ್ ಮಾಡುವಾಗ ಆ ತರ ಒಂದು ಪದ ಯೂಸ್ ಮಾಡಿದ್ದೀನಿ. ನಿಮ್ಗೆ ಯಾರು ಅಡ್ಡಿ ಬರಲ್ಲಪ್ಪ ಹಂಗೆ ಹಿಂಗೆ ಅಂತ. ನಾನು ಅದಕ್ಕೆ ಯಾರು ಮಾಡಿದ್ರು ಕನ್ನಡದವರು ಮನಸ್ಸು ನೋವಾಗಿದ್ರೆ ನಾನು ಕ್ಷಮೆ ಕೇಳಿದ್ದೆ. ಅವನು ಯಾರೋ ಕಿರಿಗೇಡಿ ಒಂದು ವಿಡಿಯೋನ ತಿರ್ಸಿ ಹಾಕಿ ಅದನ್ನ ನನಗೆ ನೋಡಿದ್ರೆ ನನಗೆ ಕೋಪ ಬರುತ್ತೆ. ಅವ್ರು ಹಾಕಿರೋ ವಿಡಿಯೋ ಅದರಲ್ಲಿ ಇದು ಕನ್ನಡಕ್ಕೆ ವಿರೋಧ ಕರ್ನಾಟಕದಲ್ಲಿ ತರ ವಿಡಿಯೋ ಇದೆ, ನನಗೆ ಒಂದು ತರ ಆವೇಶ ಬರುತ್ತೆ. ಅಂಥದ್ದು ಯಾರು ಬೇಕಾದ್ರೂ ಮನಸ್ಸು ನೋವಾಗುತ್ತೆ. ಅದಕ್ಕೋಸ್ಕರ ನಾನು ಇಷ್ಟು ದಿವಸ ಹೋರಾಡಿದ್ದೆಲ್ಲ ವೇಸ್ಟ್ ಆಗ್ಬಾರ್ದು. ಅದಕ್ಕೋಸ್ಕರ ನಾನು ಹೇಳಿದೆ, ಇದು ಸತ್ಯಕ್ಕೆ ದೂರವಾಗಿದ್ದು, ನಾನು ಆ ತರ ಯಾವುದು ಕನ್ನಡ ವಿರೋಧಿ ಅಲ್ಲ, ಕನ್ನಡಕ್ಕೆ ಎಗೇನ್ಸ್ಟ್ ಆಗಿ ಮಾತಾಡಿಲ್ಲ. ಇದು ಯಾರಾದ್ರೂ ಮನಸ್ಸು ನೋಡಿದ್ರೆ, ಮನಸ್ಸು ನೋವಾಗಿದ್ರೆ ನಮ್ಮ ಕನ್ನಡದವ್ರಿಗೆ ನಾನು ಕ್ಷಮೆ ಕೇಳ್ತೀನಿ ಅಂತ ಕ್ಷಮೆ ಕೇಳಿದ್ದೀನಿ. ಪತ್ರಿಕೆ ಮುಖಾಂತರ ಕೇಳಿದ್ದೀನಿ, ಮೀಡಿಯಾ ಮುಖಾಂತರ ಕೇಳಿದ್ದೀನಿ. ಇದರಲ್ಲಿ ನನ್ನ ತಪ್ಪೇನಿಲ್ಲ ಅಂತ ಹೇಳಿದ್ದೀನಿ. ಇದು ನಮ್ಮ ಮಿತ್ರರೆಲ್ಲ ಬಂದಿದ್ದಾರೆ ಇವತ್ತು, ಎಲ್ಲರಿಗೂ ವಿಡಿಯೋ ತೋರಿಸಿದ್ದೆ. ಅದರಲ್ಲಿ ಹೆಂಗೆ ಎಡಿಟ್ ಮಾಡಿದ್ದು, ನಾನು ಮಾತಾಡಿದ್ದು 2 ನಿಮಿಷದಲ್ಲಿ ನನ್ನ ಮುಗಿಸೋ ತರ ಒಂದು ವಿಡಿಯೋ ಕೊಟ್ಟಿದ್ದಾರೆ. ಇವರೇ ನೋಡಿದ್ರು, ಎದುರುಗಡೆನ ನೋಡಿದ್ರು. ಇವ್ರು ಬೇರೆ ಏನಾದ್ರು ಅದು ನೋಡಿಲ್ಲ ಅಂದ್ರೆ ಪರವಾಗಿಲ್ಲ, ನೋಡಿದ್ದಾರೆ. ಎಲ್ಲ ಮಿತ್ರರಿಗೆ ತುಂಬಾ 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 ಇದಿರು 1 ನಿಮಿಷ. ಇದು ಎಲ್ಲ ನಮಸ್ಕಾರ. ನಾನು ಈ ವಿಷಯದ ಬಗ್ಗೆ ನಾನು ಯಾವ ವಿಡಿಯೋನಲ್ಲಿ ನಾನು ಒರಿಜಿನಲ್ ಮಾತಾಡಿದ್ದೀನಿ, ಅದನ್ನ ಫೇಸ್ಬುಕ್ ನಲ್ಲಿ ಯಾರು ಪೇಸ್ಟ್ ಮಾಡಿದ್ದಾರೆ, ಅದರಲ್ಲಿ ತಿದ್ದಿ ಯಾವ ವಿಡಿಯೋ ಬಂದಿದೆ ಎಲ್ಲ ಮಾಹಿತಿ ತಗೊಂಡು ನಮ್ಮ ಪೊಲೀಸ್ SP ಸಾಹೇಬ್ರಿಗೆ ಒಂದು ಲೆಟರು, ಮತ್ತೆ ಸೈಬರ್ ಕ್ರೈಮ್ ಆಫೀಸ್ನಲ್ಲಿ ನಾನು ಒಂದು ಲೆಟರ್ ಮಾಡಿ ಇದ್ರ ಮೇಲೆ ಯಾರು ಇದು ತಪ್ಪು ಮಾಡಿದಾರೋ ಅವ್ರನ್ನ ಕಂಡು ಹಿಡಿದು ಕಠಿಣ ಶಿಕ್ಷೆ ಕೊಡಬೇಕು. ಈ ನನ್ನ ಹೆಸರು ಅದು ತೊಳಸ್ಬೇಕಾದ್ರೆ ನೀವು ಕೂಡಲೇ ಇದನ್ನ ಕಂಡು ಹಿಡಿದು ನಮ್ಗೆ ಒಳ್ಳೇದ್ ನ್ಯಾಯ ಮಾಡಿಕೊಡ್ಬೇಕಂತ ಇವತ್ತು ನಾನು ಮನವಿ ಮಾಡಿದ್ದೀನಿ. ಇದಕ್ಕೆ ನಮ್ಮ ಅರ್ಥ ಮಾಡ್ಕೊಂಡು ನನಗೆ ಸಪೋರ್ಟ್ ಆಗಿ ಬಂದಿರೋ ನನ್ನ ಕನ್ನಡ ಮಿತ್ರರಿಗೆಲ್ಲ ಧನ್ಯವಾದಗಳು.